ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಭಾಗ್ಯಕರವಾದದ್ದು ಮತ್ತು ಅದು ಎಷ್ಟೋ ಆನಂದಕರವಾದದ್ದು, ಆಶೀರ್ವಾದದಾಯಕವಾದದ್ದು. ಮತ್ತು ಇಂದು ನಾವು ಪ್ರಲಾಪಗಳ ಗ್ರಂಥದಿಂದ ದ ಬುಕ್ ಆಫ್ ಲ್ಯಾಮೆಂಟೇಷನ್ಸ್ ಚಾಪ್ಟರ್ 5ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 5ನೇ ಅಧ್ಯಾಯ ಪ್ರಲಾಪ ಗ್ರಂಥದ ಚಿಕ್ಕ ಗ್ರಂಥದ ಒಂದು ಕೊನೆಯ ಒಂದು ಅಧ್ಯಾಯವಾಗಿದೆ. ಈ 5ನೇ ಅಧ್ಯಾಯದಲ್ಲಿ ಪರಿಹಾರಕ್ಕಿಂತಲೂ ಸಮಸ್ಯೆಗಳು ಬಹಳ ಇದೆ. ಹೌದು, 31 ಸಮಸ್ಯೆಗಳು ಪ್ರಲಾಪ 5ರಲ್ಲಿ ಇವೆ. ಇರೋದು 22 ವಚನಗಳು, ಆದರೆ 31 ಸಮಸ್ಯೆಗಳಿದೆ. ಆದರೆ ಅದರಲ್ಲಿ ಒಂದು 10 ಪರಿಹಾರಗಳು ಕೊಡಲಾಗಿದೆ. ಆ 10 ಪರಿಹಾರವನ್ನು ಒಂದೇ ಮಾತಿನಲ್ಲಿ ಅಥವಾ ಎರಡೇ ಮಾತಿನಲ್ಲಿ ಹೇಳಬೇಕಾದ್ರೆ ಈ 31 ಸಮಸ್ಯೆಗೆ ಎರಡೇ ಪರಿಹಾರ ಅಂತ ಹೇಳೋದಾದರೆ ಕ್ರಿಸ್ತನ್ ಮತ್ತು ಇನ್ನೊಂದು ಪರಿಹಾರ ಎಂಬುದಾಗಿ ನಾವು ನೋಡುವಾಗ ಅದರೊಂದಿಗೆ ಪ್ರಾರ್ಥನೆ. ಹೌದು, ಕ್ರಿಸ್ತನಿಗೆ ಪ್ರಾರ್ಥಿಸುವುದರ ಮುಖಾಂತರವಾಗಿ 31 ಸಮಸ್ಯೆಗಳು ನಮಗೆ ಪರಿಹಾರ. ಅದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ಪ್ರಲಾಪ 5 ಲ್ಯಾಮೆಂಟೇಷನ್ಸ್ ಚಾಪ್ಟರ್ 5, 31 ಪ್ರಾಬ್ಲಮ್ಸ್ ಆ್ಯಂಡ್ 10 ಸೊಲ್ಯೂಷನ್ಸ್, ಅಥವಾ 1 ಸೊಲ್ಯೂಷನ್, ಕ್ರೈಸ್ಟ್, ಪ್ರೇಯಿಂಗ್ ಟು ಕ್ರೈಸ್ಟ್. ಕ್ರಿಸ್ತನಿಗೆ ಪ್ರಾರ್ಥಿಸುವಂಥದ್ದೇ ಪರಿಹಾರ. ಮೊದಲನೇ ವಚನದಲ್ಲಿ ಮೊದಲನೇ ಸಮಸ್ಯೆ ಏನಂದರೆ ದುರ್ಗತಿ. ಹೌದು, ಮಿಸರಿ, ದುರ್ಗತಿ. ಆ ದುರ್ಗತಿಗೆ ಅದೊಂದು ಸಮಸ್ಯೆ. ಅದಕ್ಕೆ ಪರಿಹಾರ ಕ್ರಿಸ್ತನನ್ನು ಪ್ರಾರ್ಥಿಸುವುದು. ಎರಡನೇ ಸಮಸ್ಯೆ ದೂಷಣೆ. ಅದೇ ಮೊದಲನೇ ವಚನದಲ್ಲಿ 5:1 ಪ್ರಲಾಪ, ದೂಷಣೆ. ಆತನು ನಮ್ಮ ದೂಷಣೆಯನ್ನು ಹೊತ್ತುಕೊಂಡು, ಆತನು ನಮ್ಮ ಪರವಾಗಿ ಆತನಿಗೆ ದೂಷಣೆಯಾಯಿತು. ಆದ ಕಾರಣ ದೂಷಣೆಗೂ ಪರಿಹಾರ ಕ್ರಿಸ್ತನನ್ನು ಪ್ರಾರ್ಥಿಸುವುದು. ಎರಡನೇ ವಚನ ಪರರ ಪಾಲಾಗಿರುವ ಆಸ್ತಿ. ಸೈತಾನನು ನಮ್ಮ ದೇವರು ನಮಗೆ ಕೊಟ್ಟ ಆಸ್ತಿಯನ್ನು ತೆಗೆದುಕೊಂಡಾಗ ಕ್ರಿಸ್ತನು ನಮ್ಮ ಪರವಾಗಿ ಆತನು ಬಂದ ಶಿಲುಬೆಯ ತ್ಯಾಗದ ಮುಖಾಂತರವಾಗಿ ನಮ್ಮ ಸ್ವಾಸ್ಥ್ಯ ನಮಗೆ ಲಭ್ಯವಾಯಿತು. ನಾಲ್ಕನೇ ಸಮಸ್ಯೆ ನೋಡುವಾಗ 3ನೇ ವಚನದಲ್ಲಿ ಅನಾಥರು. ಯೇಸು ಸ್ವಾಮಿ ಹೇಳಿದ ಮಾತು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಒಬ್ಬ ಸತ್ಯದ ಪರಿಹಾರಕನು, ಸತ್ಯದ ಆತ್ಮನು, ಅಥವಾ ಜೊತೆಯಾಗಿ ಸಾಗುವಾತನು, ಅಥವಾ ಸಂತೈಸುವಾತನು, ಅಥವಾ ಆಧರಣೆಯ ಕರ್ತನು ನಮಗೆ ಕ್ರಿಸ್ತನು ಕಳಿಸಿಕೊಡೋದರಿಂದ ನಮಗೆ ಅದು ಪರಿಹಾರವಾಯಿತು. 3ನೇ ವಚನದಲ್ಲಿ ವಿಧವೆಯ ಗತಿ ಅಂತ ಹೇಳ್ಬಿಟ್ಟು ನೋಡುವಾಗ ನಿಸ್ಸಹಾಯಕತನ. ಅದು ಲೂಕ 18ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬ ವಿಧವೆ ನಿಸ್ಸಹಾಯಕಳಾಗಿ ಕ್ರೂರವಾದಂಥ ಒಬ್ಬ ನ್ಯಾಯಾಧಿಪತಿ ಹತ್ರ ಹೋಗಿ ಕೊನೆಗೆ ಆಕೆಗೆ ನ್ಯಾಯ ಸಿಗ್ತದೆ. ಆದರೆ ನಮಗೆ ಕ್ರಿಸ್ತನ ಮುಖಾಂತರವಾಗಿ ನಿಸ್ಸಹಾಯಕರಾದ ನಮಗೆ ಸಂತೋಷದಿಂದ ಸಹಾಯ ಮಾಡುವಾತನು ಆತನಾಗಿದ್ದಾನೆ. ಮೊದಲನೇ ಯೋಹಾನ 2ನೇ ಅಧ್ಯಾಯ 1-2 ವಚನಗಳಲ್ಲಿ ತಂದೆಯಾದ ದೇವರ ಕಡೆಗೆ
ನಮಗಿರುವ ಸಹಾಯಕನು ಈ ಮೆಸ್ಸಿಯನು. 4ನೇ ವಚನದಲ್ಲಿ ನೋಡುವಾಗ 7ನೇ ಸಮಸ್ಯೆ ಏನಂದರೆ, ಕ್ರಯಕ್ಕೆ ತೆಗೆದುಕೊಳ್ಳುವಂಥ ಒಂದು ಅನುಭವ. ನಮ್ಮದೇ ಆದದ್ದನ್ನು ಕ್ರಯಕ್ಕೆ ತೆಗೆದುಕೊಳ್ಳುವಂಥ ಅನುಭವ ಅದು ಕಷ್ಟಕರವಾದ ಅನುಭವವೇ. ಆದರೆ ಕ್ರಿಸ್ತನು ನಮಗೋಸ್ಕರವಾಗಿ ಕ್ರಯವನ್ನು ಕೊಟ್ಟು ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಪಡ್ಕೊಡ್ರಿ ಅಂತ ಮತ್ತಾಯ 10ರಲ್ಲಿ ಹೇಳುವಾತನಾಗಿದ್ದಾನೆ. 5ನೇ ವಚನದಲ್ಲಿ 8ನೇ ಸಮಸ್ಯೆ ಇದೆ. ಅದೇನಂತ ಹೇಳಿದರೆ, ಹೆಗ್ಗತ್ತನ್ನು ಹಿಡಿದಿದ್ದಾರೆ. ಅಂದರೆ ಆ ಒಂದು ಟೈಟ್ ಸ್ಪಾಟ್, ಅಂದರೆ ಪ್ರಾಣ ಕಳ್ಕೊಳ್ಳುವಂಥ ಬಿಕ್ಕಟ್ಟು ಅಂತ ಹೇಳ್ಬೋದು. ಅಂಥ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿಶೇಷ ಸಹಾಯಕನು ನಮ್ಮ ಮೆಸ್ಸಿಯನು. ಅದೇ 5ನೇ ವಚನದಲ್ಲಿ ನೋಡುವಾಗ ಇನ್ನು 2 ಸಮಸ್ಯೆಗಳನ್ನು ನೋಡ್ತೇವೆ. 9ನೇ ಸಮಸ್ಯೆ ಏನಂದರೆ, ಬಳಲಿ ಹೋಗಿದ್ದೇವೆ, ಬಳಲಿ ಹೋಗಿರುವಂಥ ಅಂಥ ಸಂದರ್ಭದಲ್ಲಿ ಕೂಡ ಕ್ರಿಸ್ತನು ನಮಗೆ ಬಲವನ್ನು ಕೊಡುವ ಆತನಾಗಿದ್ದಾನೆ. ಆತನ ಬಲವು ನಮ್ಮ ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗ್ತದೆ. 2ನೇ ಕೊರಿಂಥ 12ನೇ ಅಧ್ಯಾಯದ 9-10 ವಚನಗಳಲ್ಲಿ ಅದನ್ನು ನೋಡ್ತೇವೆ. ಇನ್ನೊಂದು ಸಮಸ್ಯೆ 5ನೇ ವಚನದಲ್ಲಿ ಕೊನೆ ಭಾಗ, ಅದೇನೆಂದರೆ 10ನೇ ಸಮಸ್ಯೆ. ಅದೇನೆಂದರೆ, ವಿಶ್ರಾಂತಿ ಇಲ್ಲ, ವಿಶ್ರಾಂತಿ ಇಲ್ಲ. ಹೌದು, ಈ ಕಾರಣದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಮತ್ತಾಯ 11:28-29ನೇ ವಚನ. ಸರಿ, ಮುಂದೆ ನಾವು ನೋಡುವಾಗ 6ನೇ ವಚನದಲ್ಲಿ 11ನೇ ಸಮಸ್ಯೆ ಏನಂದರೆ, ವೈರಿಗೆ ಅಧೀನವಾಗುವುದು. ಹೌದು, ನಾವು ಒಮ್ಮೆ ಆಶಾಪಾಶಗಳು ಮತ್ತು ಆತ್ಮಿಕ ವೈರಿಯಾಗಿರುವ ಸೈತಾನಿಗೆ ಅಧೀನವಾಗಿದ್ದೆವು. ಅದರಿಂದ ಬಿಡುಗಡೆ ಕ್ರಿಸ್ತನು ಮರಣದ ಭಯದಿಂದ ಇರುವಂಥ ದಾಸತ್ವದಲ್ಲಿ ಇರುವಂಥವರನ್ನು ಆತನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಇಬ್ರಿಯ 2:14 ಮತ್ತು 7ನೇ ವಚನದಲ್ಲಿ 12ನೇ ಸಮಸ್ಯೆ ಅದೇನಂತ ಹೇಳಿದರೆ, ಪಾಪ ಮಾಡಿ ಇಲ್ಲದೆ ಹೋಗುವುದು, ಅಥವಾ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗುವಂಥ ಒಂದು ಸಮಸ್ಯೆ. ರೋಮ 3:23. ಅದಕ್ಕೆ ಪರಿಹಾರ ಕೂಡ ಕ್ರಿಸ್ತನೇ, ಆತನು ಪಾಪದ ಪರಿಹಾರಕ. 7ನೇ ವಚನದಲ್ಲಿ 2ನೇ ಭಾಗ 13ನೇ ಸಮಸ್ಯೆ ಏನಂತ ಹೇಳಿದರೆ, ದೋಷಫಲ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗುವಂಥ ಒಂದು ವಾಕ್ಯ ನೋಡೋಣ ಏನಾಗಿದೆ ಅಂತ ಹೇಳಿಬಿಟ್ಟು. ಯೆಶಾಯನ ಗ್ರಂಥದಲ್ಲಿನೇ ಇರುವಂಥ ಒಂದು ವಾಕ್ಯ. ಅದರಲ್ಲಿ ನೋಡುವಾಗ, ಹೌದು, 6ನೇ ವಚನದಲ್ಲಿ, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ಕ್ರಿಸ್ತನ ಮೇಲೆ ನಮ್ಮ ದೋಷ ಫಲವು, ಅದೇ ಪದ ಯೆಶಾಯ 53:6 ಇರುವಂಥ ಅದೇ ಮಾತು ಪ್ರಲಾಪ 5 ಮತ್ತು 7ನೇ ವಚನದಲ್ಲಿ ಇರುವಂಥದ್ದಾಗಿದೆ. ಮತ್ತು 8ನೇ ವಚನದಲ್ಲಿ ಒಂದು ವಿಚಿತ್ರ ಸಮಸ್ಯೆ. ಅದೇನೆಂದರೆ, ದಾಸರು ನಮಗೆ ದಣಿಗಳಾದರು ಅಂತ ಹೇಳ್ಬಿಟ್ಟು. ಅದು ಒಂದು ಸಮಸ್ಯೆ. ಅದಕ್ಕೂ ಪರಿಹಾರ ಕ್ರಿಸ್ತನು ಮತ್ತು ಪ್ರಾರ್ಥನೆ. ಏನು ಉದಾಹರಣೆ ಏನಂತ ಹೇಳಿದರೆ, ದಾಸರು ನಮಗೆ ಕೈ ಕೆಳಗಿರಬೇಕಾದಂಥವರು ಈಗ ನಮಗೆ ತಲೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಆಳಿಕೆ ಮಾಡುವಂಥದ್ದು. ಉದಾಹರಣೆಗೆ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು ಇವೆಲ್ಲ ನಮಗೆ ದಾಸರಾಗಿರ್ಬೇಕು, ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಆದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದರೆ, ನಿಯಂತ್ರಿಸ್ತಾ ಇದ್ದರೆ, ಅದು ಸಮಸ್ಯೆ, ದೊಡ್ಡ ಸಮಸ್ಯೆ. ಗೊಲಿಯಾತನು ದಾಸನಾಗಿರಬೇಕು, ಫಿಲಿಸ್ಟಿಯರು ದಾಸರಾಗಿರಬೇಕು. ಆದರೆ ಇಸ್ರಾಯೇಲರು ದಾಸರಾಗಿ ಭಯಪಡುತ್ತಾ ಇರುವಂಥ ಸಮಸ್ಯೆಗಳು ಆಗಿದೆ ದೇವ ಜನರಿಗೆ. ಪರಿಹಾರ ಯಾರಂದರೆ ಕ್ರಿಸ್ತನು, ಪ್ರಾರ್ಥನೆ.
8ನೇ ವಚನದಲ್ಲಿ ಇನ್ನೊಂದು ಸಮಸ್ಯೆ ನಾವು ನೋಡ್ತೇವೆ. 2ನೇ ಭಾಗ ಅದೇನೆಂದರೆ ಬಿಡಿಸುವವರೇ ಇಲ್ಲ. ಬಿಡಿಸುವವರೇ ಇಲ್ಲ. ಇದ್ದಾರೆ ಕ್ರಿಸ್ತರು. ರೋಮ 7ನೇ ಅಧ್ಯಾಯದಲ್ಲಿ ನೋಡುವಾಗ ನಾನು ಏನು ಮಾಡಬಾರ್ದು ಅದನ್ನು ಮಾಡ್ತೇನೆ, ಹಾಗಾದರೆ ನನ್ನನ್ನು ಬಿಡಿಸೋರು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದರೆ ಬಿಡಿಸೋರು ಇದ್ದಾರೆ, ವಿಮೋಚಕನಿದ್ದಾನೆ, ರಕ್ಷಕನಿದ್ದಾನೆ, ಮೆಸ್ಸಿಯನು. 9ನೇ ವಚನದಲ್ಲಿ 16ನೇ ಸಮಸ್ಯೆ ಅದೇನೆಂದರೆ ಪ್ರಾಣಾಪಾಯಕ್ಕೆ ಗುರಿಯಾಗುವ ಸಮಸ್ಯೆ. ಅದರಿಂದಲೂ ಕ್ರಿಸ್ತ ನಮ್ಮನ್ನು ಕಾದಿರುವ ಆತನಾಗಿದ್ದಾನೆ, ಕಾಪಾಡುವ ಆತನಾಗಿದ್ದಾನೆ. ಮತ್ತು 10ನೇ ವಚನ ಕ್ಷಾಮಕಾಲ. ಹೌದು, ಜ್ವರ, ಸಮಸ್ಯೆ ಅವೆಲ್ಲಕ್ಕೂ ಕೂಡ ಕ್ರಿಸ್ತನು ಮತ್ತಾಯ 8, 16, 17 ಪ್ರಕಾರವಾಗಿ ಆತನು ಹೊತ್ತಂಥದ್ದು ನಮ್ಮ ರೋಗಗಳನ್ನು ಹೊತ್ತಿದ್ದಾನೆ. 11ನೇ ವಚನ ಬಹಳ ದುಃಖಕರವಾದಂಥ, ವಿಷಾದಕರವಾದಂಥ ಒಂದು ಸಮಸ್ಯೆ, ಕೆಡಿಸಲ್ಪಡುವಂಥದ್ದು, ಹೊಲೆಯಾಗುವಂಥದ್ದು. ಅಂಥ ಸಂದರ್ಭದಲ್ಲಿ ಕೂಡ ಕ್ರಿಸ್ತನು ನಮಗೋಸ್ಕರವಾಗಿ ಆತನು 2ನೇ ಕೊರಿಂಥ 5:21 ಪ್ರಕಾರವಾಗಿ ಆತನು ಪಾಪ ಸ್ವರೂಪವಾಗಿ ಅದನ್ನಲ್ಲ, ನಾವು ನೀತಿವಂತರಾಗಬೇಕಂತ ಹೇಳ್ಬಿಟ್ಟು. 12ನೇ ವಚನ ನೋಡುವಾಗ ಗಲ್ಲಿನ ಒಂದು ಅನುಭವ. ಹೌದು, ಶಿಲುಬೆ ಎಂಬ ಗಲ್ಲಿಗೆ ಆತನು ಹಾಕಲ್ಪಟ್ಟನು. ಹೌದು, ಧರ್ಮಶಾಸ್ತ್ರದ ಶಾಪಗಳನ್ನೆಲ್ಲ ಆತನು ಗಲಾತ್ಯ 3:13 ಪ್ರಕಾರ ಹೊತ್ತುಕೊಂಡನು. 12ನೇ ವಚನದಲ್ಲಿ ಇನ್ನೊಂದು ಸಮಸ್ಯೆ, 20ನೇ ಸಮಸ್ಯೆ ಮಾನಭಂಗ. ಅದು ಕೂಡ ಭಾಳ, ಯಾಕಂದರೆ ಮನುಷ್ಯನಿಗೆ ಒಂದು ಡಿಗ್ನಿಟಿ ಇದೆ. ದೇವರು ಆದಿಕಾಂಡ 1:26-27 ಪ್ರಕಾರವಾಗಿ ಮಾನವರಾದ ನಮ್ಮನ್ನು ಒಂದು ಡಿಗ್ನಿಟಿಯಿಂದ, ಗೌರವದಿಂದ, ದೇವರಿಗೆ ಇರುವಂಥ ಗೌರವವೇ ನಮಗೆ, ಆತನ ಸಾರೂಪ್ಯವೇ, ಆತನ ಹೋಲಿಕೆಗೆ ಅನುಸಾರವಾದಂಥ ಗೌರವ ನಮಗೆ ದೊರಕಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಪಾಪಗಳಿಂದ, ಸೈತಾನನ ಕುಯುಕ್ತಿಯಿಂದ, ನಮ್ಮ ಆಯ್ಕೆಗಳಿಂದ ನಮಗೆ ಅದು ಪೆಟ್ಟಾಯಿತು. ಆದರೆ ಮೆಸ್ಸಿಯನು ನಮಗೆ ಅದನ್ನು ಸರಿಪಡಿಸಿದ್ದಾನೆ ಶಿಲುಬೆಯಲ್ಲಿ. 13ನೇ ಸಮಸ್ಯೆ ನಾವು ನೋಡುವಾಗ ಹೊರುವ ಗತಿ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳುವಾಗ ಆ ಹೊರುವ ಅನುಭವ ಬೇಡ. ಹೌದು, ನಾನು ನಿಮಗೆ ನನ್ನ ನೊಗವನ್ನು ಕೊಡ್ತೀನಿ, ಅದನ್ನು ಹೊರಬಹುದು, ಕ್ರಿಸ್ತನ ನೊಗ. ಆದರೆ ನಮ್ಮ ಪಾಪ, ನಮ್ಮ ಚಿಂತೆ ನಾವು ಹೊರುವುದು ಬೇಕಾಗಿಲ್ಲ. 13ನೇ ವಚನದಲ್ಲಿ ಇನ್ನೊಂದು ಸಮಸ್ಯೆ, ಪ್ರಲಾಪ 5:13ರಲ್ಲಿ ಅದೇನೆಂದರೆ ಮುಗ್ಗರಿಸುವ ಒಂದು ಅನುಭವ. ಯೂದ 1ನೇ ಅಧ್ಯಾಯ 24ನೇ ವಚನದಲ್ಲಿ ಮುಗ್ಗರಿಸದಂಥ ರೀತಿಯಲ್ಲಿ, ಎಡವಿ ಬೀಳದಂತೆ ಆತನು ದೇವರ ಮುಂದೆ ನಮ್ಮನ್ನು ನಿಲ್ಲಿಸಲು ಶಕ್ತನಾಗಿದ್ದಾನೆ ಕ್ರಿಸ್ತನು. ಮತ್ತು 14ನೇ ವಚನದಲ್ಲಿ ಚಾವಡಿಯಲ್ಲಿ ಸೇರದ ಅನುಭವ, ಅಂದರೆ ಒಂದು ಅನ್ಯೋನ್ಯತೆ ಇಲ್ಲದ ಅನುಭವ. ಆದರೆ ದೇವರು ನಮಗೆ ಕ್ರಿಸ್ತನ ಮುಖಾಂತರವಾಗಿ ಅನ್ಯೋನ್ಯತೆಯನ್ನು ಕೊಟ್ಟಿದ್ದಾನಂತ ಹೇಳ್ಬಿಟ್ಟು ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ದೇವರು ತನ್ನ ಮಗನ ಆ ಅನ್ಯೋನ್ಯತೆಗೆ ಕರೆದಿದ್ದಾನಂತ ಹೇಳ್ಬಿಟ್ಟು. ಮತ್ತು 14ನೇ ವಚನದಲ್ಲಿ ವಾದ್ಯ ಬಾರಿಸದ ಒಂದು ಅನುಭವ, ಸಂತೋಷಕ್ಕೆ ಒಂದು ಗುರಿ ಅಥವಾ ಗುರುತು, ಸೂಚನೆ, ಆ ವಾದ್ಯ ಬಾರಿಸದಂಥ ಒಂದು ಅನುಭವ. ಅದನ್ನು ಕೂಡ ಕ್ರಿಸ್ತನ ಒಂದು ಸಾಮ್ಯ ಹೇಳಿದರಲ್ಲಿ, ಅಂದರೆ ಲೂಕ 15ರಲ್ಲಿ ತಪ್ಪಿ ಹೋದ ಮಗನು ಹಿಂದಿರುಗಿ ಬಂದಾಗ ತಂದೆ ವಾದ್ಯಗಾರರನ್ನು, ಸಂಗೀತವನ್ನು ಸಿದ್ಧಪಡಿಸಿದನು. ಅದು ಕೂಡ ಕ್ರಿಸ್ತನ ಮುಖಾಂತರ ನಮಗೆ ಆಯಿತು. ಮತ್ತು 15ನೇ ವಚನದಲ್ಲಿ ಹೃದಯಾನಂದವು ತೀರಿತು. ಆನಂದ ಇಲ್ಲ,
ಆದರೆ ಕ್ರಿಸ್ತನ್ ನಮಗೆ ಆನಂದವನ್ನು ಕೊಡುವಾತನಾಗಿದ್ದಾನೆ. 26ನೇ ಒಂದು ಸಮಸ್ಯೆ, ಅದೇ 15ನೇ ವಚನದಲ್ಲಿ, ಹೌದು, ದುಃಖ, ನಮ್ಮ ದುಃಖವನ್ನು ಹೋಗಲಾಡಿಸಿ ಆ ಸಂತೋಷವನ್ನು ತರುವಾತನು. ಯೋಹಾನ 16ರ ಪ್ರಕಾರ ಅದು ಕೂಡ ಕ್ರಿಸ್ತನ ಮುಖಾಂತರ ನಮಗೆ ಲಭ್ಯ. ಮತ್ತು 16ನೇ ವಚನ, ಕಿರೀಟ ಬಿದ್ದ ಅನುಭವ, ಅಂದರೆ ಒಂದು ಘನ್ಯತೆ, ಒಂದು ಗೌರವ, ಒಂದು ಅರಸುತನ, ಒಂದು ಅಧಿಕಾರ ನಮಗೆ ಇರುವಂಥದ್ದು ಕಳೆದು ಹೋಯಿತು ನಮ್ಮ ತಪ್ಪಾದ ಆಯ್ಕೆಗಳಿಂದ. ಆದರೆ ಕ್ರಿಸ್ತನ ಮುಖಾಂತರವಾಗಿ ನಮಗೆ ಲಭ್ಯ ಏನು? ಆ ಒಂದು ಕಿರೀಟ. 8 ವಿಧವಾದ ಕಿರೀಟಗಳು, ಸರಿಯಾಗಿ ಹೇಳಬೇಕಾದ್ರೆ 7 ವಿಧವಾದ ಕಿರೀಟಗಳು ನಮಗೋಸ್ಕರವಾಗಿ ಇಟ್ಟಿದ್ದಾನೆ ಕ್ರಿಸ್ತನು. ಮತ್ತು ಮುಂದೆ ನಾವು ನೋಡೋದಾದರೆ ಪಾಪ ಅನ್ನುವಂಥ, ನಾವು ಪಾಪ ಮಾಡಿದವರೇ ಅಂತ ಹೇಳಿಬಿಟ್ಟು ಒಂದು ಸಮಸ್ಯೆ, ಪಾಪ ಕೂಡ ದೊಡ್ಡ ಸಮಸ್ಯೆ, ಅದಕ್ಕೆ ಪರಿಹಾರ ಕ್ರಿಸ್ತನು. 17ನೇ ವಚನದಲ್ಲಿ ಹಾಳಾದಂಥ ಒಂದು ಅನುಭವ, ಲೂಕ 15ರಲ್ಲಿ ತಪ್ಪಿ ಹೋದ ಮಗನ ಹಾಳು ಮಾಡಿದ ಹಾಗೆ. ಆದರೆ ಅದಕ್ಕೂ ಪರಿಹಾರ ಕ್ರಿಸ್ತನೇ. ನಮ್ಮ ಹೃದಯ ಕುಂದಿ ಹೋಗಿದೆ, 18ನೇ ವಚನ, ಕ್ರಿಸ್ತನ ನಮ್ಮ ಹೃದಯ ಎಂಬ ಬಾಗಿಲಲ್ಲಿ ನಿಂತು ತಟ್ಟಿ ಒಳಗೆ ಬಂದು ನಮಗೆ ಆ ಹೃದಯಾನಂದವನ್ನು ತರುವಾತನಾಗಿದ್ದಾನೆ. ಮತ್ತು 18ನೇ ವಚನದಲ್ಲಿ ಕಣ್ಣು ಮೊಬ್ಬಾಗಿರುವಂಥ ಒಂದು ಅನುಭವ, ಆದರೆ ಅಂಜನವನ್ನು ತೆಗೆದುಕೋ ಎಂಬುದಾಗಿ ಕ್ರಿಸ್ತನು ತಾನೇ ಪ್ರಕಟಣೆ 3ರಲ್ಲಿ ಹೇಳುವಾತನಾಗಿದ್ದಾನೆ. ಈ ರೀತಿಯಾಗಿ 31 ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇದ್ದಾಗ್ಯೂ ಕ್ರಿಸ್ತನ ಮುಖಾಂತರ ನಮಗೆ ಪರಿಹಾರ. 31 ಸಮಸ್ಯೆ, ಆದರೆ ಒಂದೇ ಪರಿಹಾರ ಕ್ರಿಸ್ತನು. ಆದರೆ ಕ್ರಿಸ್ತನಿಗೆ ಪ್ರಾರ್ಥಿಸೋದ್ರ ಮುಖಾಂತರ ಅಂತ ಹೇಳಿದ್ನಲ್ವ, ಹೇಗೆ ಪ್ರಾರ್ಥಿಸಬೇಕಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು 10 ವಿಷಯಗಳನ್ನು ನೋಡಿಕೊಳ್ಳಬಹುದು. ಏನು? ಪಾಪ ಮಾಡಿದ್ದೇವೆ ಅಂತ ಹೇಳೋದು 16ನೇ ವಚನ, ಯೆಹೋವನೇ ಎಂಬುದಾಗಿ ಕರೆಯುವಂಥದ್ದು 19ನೇ ವಚನ, ನಿನ್ನ ಸಿಂಹಾಸನ ಅಂತ ಹೇಳುವಂಥದ್ದು, ಹೌದು 19ನೇ ವಚನ, ನಮ್ಮನ್ನು ಯಾಕೆ ಮರ್ತಿದ್ದಿ, ನಮ್ಮ ಮೇಲೆ ಕೋಪನ ತ್ಯಜಿಸು, ಯಾಕೆ ತ್ಯಜಿಸಿದ್ದಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ದೇವರ ಕಡೆಗೆ 22ನೇ ವಚನ ತಿರುಗಿಕೊಳ್ಳೋದ್ರ ಮುಖಾಂತರ ನಮಗೆ ಪರಿಹಾರ. ಪ್ರಲಾಪ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.